ದಾಸನ ಮಾಡಿ ಒಳ್ಳೆರೆ ಎನ್ನನು. ನಿಮ್ಮ ಮನನ್ನು ಇಸುವ ಯಾವ ಕಾರ್ಯವು ನಾನು, ನಿಮ್ಮ ಮನನ್ನು ಇಸುವ ಯಾವ ಕಾರ್ಯವು ನಾನು ಮಾಡದರೆ ನಡೆಯುವೆನು ರಕ್ಷಿಸೈ ಬಂಧುವನು. ನಿಮ್ಮ ಮನನ್ನು ಇಸುವ ಯಾವ ಕಾರ್ಯವು ನಾನು ಮಾಡದರೆ ನಡೆಯುವೆನು ರಕ್ಷಿಸೈ ಸದ್ಗುರುವೇ. ಶರಣು ಗುರುವೇ ಶರಣು 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 ಎನ್ನುವೆ ನಾನು. ನಿಮ್ಮೊಡನೆ ಕೊಂಡೊಯ್ದು ಉದ್ಧರಿಸಿರೆನ್ನನು. ಪುಣ್ಯ ಪುರುಷರು ನೀವು ಪುಣ್ಯ ಶೂನ್ಯನು ನಾನು. ಶಂಭು ಶರಣರು ನೀವು ನಿಮ್ಮ ಶರಣನು ನಾನು. ಪುಣ್ಯ ಪುರುಷರು ನೀವು ಪುಣ್ಯ ಶೂನ್ಯನು ನಾನು. ಶಂಭು ಶರಣರು ನೀವು ನಿಮ್ಮ ಶರಣನು ನಾನು. ಕೈ ಹಿಡಿದು ಕರಗೈದು ಕಾಪಾಡಿ ತಂದನನ್ನು. ಕೈ ಹಿಡಿದು ಕರಗೈದು ಕಾಪಾಡಿ ತಂದನನ್ನು. ಅಪ್ಪಿಕೊಂಡರೆ ನೀವು ಭಾಗ್ಯವಂತನು ನಾನು. ಅಪ್ಪಿಕೊಂಡರೆ ನೀವು ಭಾಗ್ಯವಂತನು ನಾನು. ಶರಣು ಗುರುವೇ ಶರಣು 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 ಎನ್ನುವೆ ನಾನು. ನಿಮ್ಮೊಡನೆ ಕೊಂಡೊಯ್ದು ಉದ್ಧರಿಸಿರೆನ್ನನು. ಶರಣು ಗುರುವೇ ಶರಣು ಶರಣು. हर को दास कहाय के गुनाह करे ना कोई. ಸದ್ಗುರು ಹೊಲ್ಟು ಸಾಹೇಬ್ರ ವಾಕ್ಯ ಏನು ಪ್ರತಿಪಾದನೆ ಮಾಡ್ತಾರಂದರೆ, ಒಮ್ಮೆ ನೀನು ಪರಮಾತ್ಮನ ದಾಸತ್ವ ಸ್ವೀಕಾರ ಮಾಡಿ ಮತ್ತು ತಪ್ಪು ಮಾರ್ಗದಲ್ಲಿ ನಡಿಬೇಡ. ಈಗ ನಾವು ಹೊರಗೆ ಯಾವ ಕೆಲಸ ಹಿಡಿದಿದ್ದೇವೋ ಆ ಕೆಲಸ ಹೇಗೆ ನಾವು ನೇಮದಿಂದ ಮಾಡ್ತೇವೋ ಅದರಂತೆ ಪರಮಾತ್ಮನ ಭಕ್ತಿ ಆದರೂ ಸಹಿತನು ಒಮ್ಮೆ ಸ್ವೀಕಾರ ಮಾಡಿದ ನಂತರ ಮತ್ತು ತಪ್ಪು ಮಾರ್ಗ ನೀನು ನಡಿಕೂಡು. ತಪ್ಪು ನಡೆದ್ರೆ ನಿನ್ನ ಭಕ್ತಿಯಲ್ಲಿ ಏನದನ್ನು ನುನ್ನಿತ ಉಂಟಾಗಿ ಪ್ರಪಂಚ ಸಾಧನವೂ ಆಗಲಿಲ್ಲ, ಪರಮಾರ್ಥವೂ ಸಿದ್ಧ ಆಗಲಿಲ್ಲ, ಮಧ್ಯದಲ್ಲೇ ಹೋಗಬೇಕಾಗಿತ್ತು. ಅದಕ್ಕೆ ಹೇಗೆ ಗುರುಗಳು ಮಾರ್ಗ ತೋರಿಸಿಕೊಟ್ಟಾರು ಆ ಪ್ರಕಾರ ದಿನಾಲೂ ಪ್ರಾತಃ ಕಾಲ ಎದ್ದು ಆ ಪರಮಾತ್ಮ ಧ್ಯಾನ ಚಿಂತನೆ ಹೇಗೆ ನಾವು ಮನೆ ಮಾರಿನ ಕೆಲಸ ಮಾಡ್ತೇವೋ ಅದರಂತೆ ಅದು ಒಂದು ನನ್ನ ಕೆಲಸವೇ ಅಂಥೇಳಿ ತಿಳಿದು ಪ್ರಾತಃ ಕಾಲ ಎದ್ದು ಆ ಪರಮಾತ್ಮನ ಧ್ಯಾನ ಚಿಂತನೆ ಮಾಡಿ ಮತ್ತು ನೀನು ಪ್ರಪಂಚ ಕಾರ್ಯಕ್ಕೆ ಹೋಗು. ಅದು ತಪ್ಪು ಬೇಡ. ಅದು ತಪ್ಪೋದ್ರದಿಂದ ಏನಾಗ್ತದೆ, ಸುಮ್ಮನೆ ಹೆಸರಿನ ಒಬ್ಬರಿಗೆ ಹೆಸರಿಟ್ಟಿರ್ತಾರೆ, ಗುರುದೇವಪ್ಪ, ಗುರುಪಾದಪ್ಪ, ಇವೆಲ್ಲ ಏನದನ್ನು ಬರೀ ಹೆಸರಾದು ಹೊರತಾಗಿ ಗುರು ದೇವರಾಗಬೇಕಾದ್ರೆ ನಾವು ಅದರಂತೆ ಕಾರ್ಯ ಮಾಡಬೇಕಾಗ್ತದೆ. ಪ್ರಾತಃ ಕಾಲ ತಪ್ಪದೇ ಹೇಳೋದು, 2 ಗಂಟೆ ಏನದಂದ್ರೆ ಆ ಪರಮಾತ್ಮ ಚಿಂತನೆ, ನಾಮಸ್ಮರಣೆ, ಧ್ಯಾನ ಚಿಂತನೆ ಮಾಡಿದರೆ ಯಾವುದೂ ಪ್ರಪಂಚದ ಕಷ್ಟ ಸುಖ ದುಃಖಾದಿಗಳು ಸಹಿತ ನಿನಗೆ ಪರವಾಗಿರಲಾರ್ದಂಗೆ ದೂರ ಆಗಿ ಹೋಗ್ತಾವೆ. दुख सुख कैसे पड़े के गोसे तनिक न करी. ಯಾವ ಸ್ಥಿತಿಯಲ್ಲಿ ಆ ಪರಮಾತ್ಮನ ಇಡ್ತಾನೋ ಅದೇ ಸ್ಥಿತಿಯಲ್ಲಿ ನೀನಿರು, ಅದರಲ್ಲೇ ಸಂತೋಷವುಳ್ಳವನಾಗಿರು. ಹೀಗ್ಯಾಕಾಯ್ತು ಅಂಥೇಳಿ ಯಾರಿಗೆ ಪ್ರಶ್ನೆ ಮಾಡ್ತೀಯ? ನಮ್ಮ ಸರ್ವರ ಮೇಲೂ ಒಂದು ವಿಧಿ ಶಕ್ತಿ ಅದ. ಅದು ಏನೇನು ಮಾಡಬೇಕಾಗ್ಯದೋ ಅದು ತಾನೇ ಮಾಡ್ತದೆ. ನಾವು ಅದು ಬೇಡಂದ್ರೂ ಬಿಡುವುದಿಲ್ಲ, ಬೇಕಂದ್ರೆ ಬರುವುದಿಲ್ಲ. ಅದು ಏನೇನು ಯಾವ್ಯಾವ ಶರೀರದ ಭೋಗಾದಿಗಳು ಏನೇನು ಭೋಗಿಸಬೇಕಾಗ್ಯದೋ
ಅದರಂತೆ ಅದು ಆಗ್ತದೆ. ನೀನು ಮಾತ್ರ ನಿನ್ನ ನಾಮಸ್ಮರಣೆ ಧ್ಯಾನ ಚಿಂತನೆಯಿಂದ ಮಾತ್ರ ಕಡೆಗಾಗಬೇಡ. ಸೈನಿಕನು ನೀನು ಸೇನಾಧಿಪತಿ ಎಲ್ಲಿಗನು ಅನತೆಯ ಕಳುಹುತೀಗ ನದನು ನೀನರಿತು. ಈಗ ಯುದ್ಧದಲ್ಲಿ ಸೇನಾಪತಿ ಎಲ್ಲೋ ಒಂದು ಗುಪ್ತವಾಗಿ ಇರ್ತಾನೆ. ಅವನ ಹುಕುಮ್ ಏನದಂದ್ರೆ ಸೈನಿಕರಿಗೆ ಮಾಡಿರ್ತಾನೆ. ಸೋಲುವುದು ಗೆದಿಯುವುದು ಎಲ್ಲ ಅವನ ಕಡೆ ಇರ್ತದೆ. ನೀನು ಆತನ ಹೇಳಿದ ಆಜ್ಞೆ ಪ್ರಕಾರ ನಡೆಯೋದು ಮಾತ್ರ ಸೈನಿಕನ ಧರ್ಮ. ಅದರಂತೆ ಆ ವಿಧಿ ರೂಪವಾದಂತಹ ಶಕ್ತಿ ಪ್ರತಿಯೊಬ್ಬರಲ್ಲಿ ಏನದಂದ್ರೆ ವಾಸವಾಗಿ ಅದು ಹೇಗೆ ಅಂತರದಲ್ಲಿ ಕೂತು ಪ್ರೇರಣೆ ಮಾಡಿ ಆಜ್ಞೆ ಮಾಡ್ತದೋ ಅದೇ ಪ್ರಕಾರ ನಾವು ನಡ್ಕೊತ ಹೋಗಬೇಕಾಗ್ತದೆ. ಅಲ್ಲಿ ಹೀಗೆ ಯಾಕಾಯ್ತು ಅಂತ ಪ್ರಶ್ನೆ ಇಲ್ಲ. ಜಿ दुख सुख कैसो पड़े के घूसे तनिक न करी. ಎಷ್ಟು ಸುಖ ದುಃಖಾದಿಗಳು ಬಂದು ಬಿದ್ದರೂ ಇನ್ನೊಬ್ಬರ ಮುಂದೆ ಅದು ಬಾಯಿ ಬಿಚ್ಚಿ ಹೇಳಬೇಡ. ಯಾಕಂದ್ರೆ ಪ್ರಪಂಚದಲ್ಲಿ ಯಾರಾದನ್ನು ಸುಖಿಗಳಿದ್ರೆ ಅವ್ರ ಮುಂದೆ ನೀನು ದುಃಖ ಹೇಳಿದರೆ ಏನಾದನ್ನು ದುಃಖ ನಿವಾರಣೆ ಮಾಡಬಹುದು. ಎಲ್ಲರಲ್ಲಿನೂ ಆ ದುಃಖ ತುಂಬಿದ್ದೇ ಅದು. ಅದರ ವಿಧಿ ಬ್ಯಾರೆ ಇರಬಹುದು, ಪರಂತು ಪ್ರತಿಯೊಬ್ಬರು ಒಳಗೆ ನೋಡಿದ ದುಃಖಿಗಳೇ ಮ್ಯಾಗ ಮಾತ್ರ ಏನದೊಂದು ಸುಖಮಯವಾಗಿ ತೋರ್ತಾರೆ. ಕುಶಲ ಕುಶಲ ಹಿ ಪೂಛತೆ ಜಗಮೇ ರಹಾನ ಕೋ ಜರ ಮುವಾನ ಭಯ ಮುವಾ ಕುಶಲ ಕಹಾತೆ ಹೋ. ಒಬ್ರಿಗೊಬ್ಬರು ಭೇಟಿಯಾದ ಕಾಲದಲ್ಲಿ ಯಾಕಪ್ಪ ನೀವು ಆರೋಗ್ಯ ಸಂತೋಷ ಅಂಥೇಳಿ ನಾವು ಕುಶಲತಾ ಕೇಳ್ತೇವೆ. ಪರಮಾತ್ಮನ ಕೃಪದಿಂದ ಅಥವಾ ತಮ್ಮ ದಯದಿಂದ ಏನದಂದ್ರೆ ನಾನು ಸಂತೋಷ ಆರೋಗ್ಯ ಅಂತೇಳಿ ಎಲ್ಲ ಹೇಳಿರ್ತಾನೆ. ಆತನಿಗೆ ಪ್ರಶ್ನೆ ಮಾಡುವ ಕಾಲದಲ್ಲಿ ಆತನು ಇದೇ ಜವಾಬು ಕೊಡ್ತಾನೆ. ಪರಂತು ಅದು ಎರಡು ಆದ ಕೂಡಲೇ ತದನಂತರ ದುಃಖದ ಪುರಾಣವೇ ಶುರುವಾಗ್ತದೆ. ಏನು ಮಾಡ್ಬೇಕ್ರಿ, ಭಾಳ ಕಷ್ಟ. ಇಷ್ಟೇ ಕಷ್ಟ ಅಂತೂ ವರ್ಣನೆ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ. ಒಂದೊಂದು ಸಮಯದಲ್ಲಿ ಹೀಗಾಗ್ತದೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳೇನು ಅನ್ನುವಂಥ. ಅಂದರೆ ಹೊರಗೆ ಏನದಂದ್ರೆ ಕುಶಲ ಆಯ್ತು, ಒಳಗೆ ಮಾತ್ರ ಇಂಥ ದುಃಖವೇ ಇರ್ತದೆ. ಇನ್ನು ಎಲ್ಲ ಅಳವ್ರ ಮುಂದೆ ಅಳ್ಕೋತ ಆದರೆ ಅವ್ರಿಗೇನಾಗ್ಬೋದು, ಕನಕರು ಬರ್ಬೋದು. ಅವರು ಅಳವರು ಇವರು ಅಳವರು, ಇಬ್ಬರು ಕೂಡ ಹತ್ರ ಏನು ಬಂತು. ಅದಕ್ಕೆ ನೀನು ಇನ್ನೊಬ್ಬರ ಮುಂದೆ ನನಗಿಂಥ ದುಃಖ ಕಷ್ಟ ಅಂತ ಹೇಳಬೇಡ. ನೀನು ಆ ಪರಮಾತ್ಮ ಚಿಂತನೆ ಒಂದು ಮಾಡ್ಕೊತ ಹೋಗು. ಎಲ್ಲ ದುಃಖ ಕಷ್ಟಗಳು ಅವನ ಕಡೆ ಅವನಿಗೆ ಒಪ್ಪಿಸಿಬಿಡು. ಎಷ್ಟು ದುಃಖ ಬೀಳ್ತದೋ ಅಷ್ಟು ಭಾಳ ಒಳ್ಳೆಯದಂತ ತಿಳಿ. ಯಾಕಂದರೆ ಬಂಗಾರ ಬೆಂಕಿಯಲ್ಲಿ ಹಾಕಿ ಅದರದ್ದು ಹೊರೆ ಹತ್ರ ಅದರ ನಿಜತ್ವ ಗೊತ್ತಾಗೋದಿಲ್ಲ. ಅದರಂತೆ ಸತ್ಯ ರೂಪವಾದಂಥ ನಮ್ಮ ಹೃದಯ ಬಂಗಾರ ಅದು ಎಲ್ಲಿವರೆಗೂ ಸುಖ ದುಃಖಾದಿಗಳ ರೂಪವಾದಂತಹ ಬೆಂಕಿಯಲ್ಲಿ ಹಾಕಿ ಹೊರೆ ಹಚ್ಚೋದಿಲ್ಲ, ಅಲ್ಲಿವರೆಗೂ ಅದು ನಿಜತ್ವ ಕಂಡು ಬರುವುದಿಲ್ಲ. ಜಿ ಪರಮಾತ್ಮ ಮಾಡತಕ್ಕಂಥದ್ದು ಒಂದು. ನೀನು ಅದಕ್ಕಾಗಿ ಈ ವಿಚಾರ ತಿಳಿದು ನೀನೇನು ಎಂದು ಸುಳ್ಳು ಮಾರ್ಗ ಹಿಡಿಬೇಡ, ಮೋಸತನ ಇನ್ನೊಬ್ಬರಿಗೆ ಮಾಡಬೇಡ, ಕಳ್ಳತನ ಸುಳ್ಳುತನ ಎಲ್ಲ ಬಿಟ್ಟು ಕೇವಲ ಪರಮಾತ್ಮ ಚಿಂತನೆ ಒಂದೇ ಮಾಡು. ಜಿ ಏನು ಆತನ ನೀನು ಸ್ಮರಣೆ ಮಾಡು. ಯಾರು ಸ್ಮರಣೆ ಮಾಡುವುದರಿಂದ ಎಲ್ಲ ದುಃಖಗಳೆಲ್ಲ ನಿವರ್ತ ಆಗ್ತಾವೋ ಅಂಥ ಪರಮಾತ್ಮನ ಸುಖಮಯವಾದಂಥ ಪರಮಾತ್ಮನ ಚಿಂತನೆ ಮಾಡು. ಅವರು ನೀನು ಅರ್ಧ ರೊಟ್ಟಿಗಾಗಿ ಅಥವಾ ಅರ್ಧ ಯಾವುದಕ್ಕಾದ್ರೂ ಅಪೇಕ್ಷೆ ಪಟ್ಟು ನೀನು ಹೋದರೆ ನಿನ್ನ ಇದ್ದುದೆಲ್ಲ ಖಾಲಿ ಆಗಿ ಹೋಗ್ತದೆ. ಯಾಕಂದರೆ ಭಜನೆಯೂ ಆಗೋದಿಲ್ಲ, ಇತ್ಲಾಗೆ ಏನದಂದ್ರೆ ಪ್ರಪಂಚವೂ ಆಗೋದಿಲ್ಲ. ಎರಡರಲ್ಲಿ ನಮ್ಮ ಜೀವನ ನಷ್ಟ ಆಗಿ ಹೋಗ್ತದೆ. ನಾವು ಒಮ್ಮೆ ಏನದಂದ್ರೆ ಗುರುವಿಗೆ ಶರಣ ಹೋದ ನಂತರ ಆ ಭಜನೆ ಅಭ್ಯಾಸ ನಿಯಮದಿಂದ ನಿತ್ಯದಿಂದ ಮಾಡಲಿಕ್ಕೆ ಬೇಕು. ಮಾಡಲಾರ್ದೆ ಮಾತ್ರ ಸಿಗೋದಿಲ್ಲ. ಜೈ ಅದಕ್ಕೇನಂತಾರೆ, ನೀನು ಒಮ್ಮೆನದಂದ್ರೆ ಪರಮಾತ್ಮನ ದಾಸನಾದ ಆಗಿ
ನೀನು ತಪ್ಪು ನಡಾವಳಿಯಲ್ಲಿ ನಡಿಬೇಡ. ಯಾಕೆ? ಪರಮಾತ್ಮನ ಭಕ್ತನಾಗಿ ಮತ್ತು ನೀನು ಅಭಕ್ತನಾಗಬೇಡ. अपनी ओर निभाइए हर पर की जीत, अपनी ओर निभाइए हर पर की जीत. ನಿಂದ ನೀನು ನೋಡ್ಕೋ, ಗೆಜಿವಲ್ಯಾಕ ಅಥವಾ ಸೋಲುವಲ್ಯಾಕ, ಸುಖ ಬೀಳಲಿ, ಸುಖ ಸಿಗಲಿ ಅಥವಾ ದುಃಖ ಬೀಳಲಿ, ಅದು ನಿಂದ ನೀನೇ ನೋಡ್ಕೋ. ಅಂದ್ರೆ ಏನು? ನೀನು ಯಾರು, ಯಾಕೆ ಇಂಥ ದುಃಖಮಯವಾದಂತಹ ಪ್ರಪಂಚದಲ್ಲಿ ಜನ್ಮ ಎತ್ತೆತ್ತಿ ಬರ್ತಿ, ಮತ್ತು ಅನೇಕ ಕಷ್ಟಾದಿಗಳು, ದುಃಖಾದಿಗಳು, ಸುಳ್ಳು ಕರ್ಮಾದಿಗಳು ಪಾಪ ಮಾಡಿ ಮತ್ತು ನೀನು ಈ ಸೃಷ್ಟಿದಿಂದ ನಾಶ ಆಗಿ ಹೋಗ್ತಿ. ಇದರ ನಿವಾರಣೆ ಹೇಗಾದಿತ್ತು ಅನ್ನತಕ್ಕಂಥದ್ದು ವಿಚಾರವೇ ಅದು ನಿಂದ ನೀನು ನೋಡುವ ವಿಷಯ. ನಾನು ಯಾರು, ಈ ಶರೀರದಲ್ಲಿ ಹೇಗಿದ್ದೀನಿ ಮತ್ತು ಸರ್ವವ್ಯಾಪಿಯಾದಂಥ ಪರಮಾತ್ಮ ಎಂಥವನು, ಯಾವ ಪರಮಾತ್ಮನ ಚಿಂತನೆ ಮಾಡೋದರಿಂದ ಜನನ ಮರಣಾದಿಗಳು ತಪ್ಪುತ್ತದೋ ಅಂಥ ಕಾರ್ಯ ಮಾಡುವುದೇ ನಿನ್ನ ಕಾರ್ಯ ಅಂತ ತಿಳಿ. ಇವು ಬಾಕಿವೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋ ಕಾರ್ಯ. ಸ್ವಲ್ಪ ಹೊಟ್ಟೆ ತುಂಬಿತಂದ್ರೆ ಅಥವಾ ಧನದ್ರವ್ಯಾದಿ ಹೆಚ್ಚಿಗೆ ಸಿಕ್ಕು, ಮಕ್ಕಳು ಮರುಗಳಾದರೆ ಅಷ್ಟಕ್ಕೆ ನೀನು ಸಂತೋಷ ಪಡಿಬೇಡ. ಅವಕ್ಕೂ ನಿನಗೂ ಏನೂ ಸಂಬಂಧವೇ ಇಲ್ಲ. ಯಾಕಂದರೆ ಈ ಶರೀರ ಬಿಟ್ಟು ನಾವು ಒಂದು ದಿವಸ ಹೋಗಬೇಕಾಗ್ಯದಂದರೆ ಇವು ಹೊರಗಿನವ್ರು ನಿನಗೆ ಎಷ್ಟು ಸಂಬಂಧಿಕರ ಆಗಬಹುದು. ಕೋಟಿನ ಬಗೆ ಬಯಾರ ಕದಮ ಆಗೆ ಕೋದಿ. ಅದಕ್ಕೆ ಜಗತ್ತದ ಮರ್ಯಾದೆ, ಜಗತ್ತದ ನಾಚಿಕ್ಕಾಗಿ ನೀನು ಭಕ್ತಿಯಿಂದ ದೂರ ಆಗಬೇಡ. ಮತ್ತು ಕೋಟ್ಯಾವಧಿ ಶತ್ರುಗಳು ನಿನಗಾದ್ರೂ ಎದುರು ಬಂದರೂ ಸಹಿತ ನೀನು ಆ ಪರಮಾತ್ಮನ ಚಿಂತನೆ ಬಿಡದೆ ಅಂತರದಲ್ಲಿ ಆತನ ಧ್ಯಾನ ಚಿಂತನೆ ಮಾಡಿದರೆ ಯಾವ ಶತ್ರುಗಳು ಏನೂ ಮಾಡಲಾರು ನಿನಗೆ. गिर गिर उठे समार सोई गए मर्द सिपाही. ಏನು ಮೇಯಂತ ಮೇಯೆಲ್ಲ ಬಾಣ ನಟ್ಟರೂ ಸಹಿತ, ರಕ್ತ ಬಂಬಾಳ ಸೂರ್ತಿದ್ರೂ ಸಹಿತ ಸೂರ್ಯನಾದಂತಹ ಪುರುಷನ ಹಿಂದಕ್ಕೆ ನೋಡೋದಿಲ್ಲ. ಭೀಷ್ಮಾಚಾರ್ಯಗೆ ಅಂತರದ ಅಂತಿಮ ಸಮಯದಲ್ಲಿ ಮೇಯಂತ ಮೇಯೆಲ್ಲ ಏನದಂದ್ರೆ ಬಾಣ ನಟ್ಟಿದ್ದು. ಅದಕ್ಕೆ ಆ ಬಾಣಗಳು ಕಿತ್ತಬೇಡ್ರಿ ಅಂತ ಹೇಳೋದು. ಈಗ ದಾಕ್ಷಾಯಣಿಯದ ನಾನು ಉತ್ತರಾಯಣದಾಗ ಶರೀರ ಬಿಡಬೇಕಂತೀನಿ. ಕೃಷ್ಣನಲ್ಲಿ ಏನಂತಾನೆ, ನನಗೆ ಯುದ್ಧ ನೋಡಿ ಶರೀರ ಬಿಡಬೇಕನ್ನೋದ, ನನಗಿದೇ ಶರಪಂಜರದ ಮೇಲೆ ಮಲಗಿಸಿ ಬಿಡ್ರಿ ಅಂತ ಹೇಳಿ ಕುರುಕ್ಷೇತ್ರದಲ್ಲಿ. ಅದೇ ಪ್ರಕಾರ ಏನಂತಂದ್ರೆ ಅದೇ ಬಾಣದ ಮೇಲೆ ಮಲಗಿಸಿದರು. ಅಲ್ಲಿ ಇನ್ನೂ ಆದ್ರೂ ಸಹಿತ ಕುರುಕ್ಷೇತ್ರದಲ್ಲಿ ಬಾಣಗಂಗಾ ಅಂಥೇಳಿ ಅದ ಪಕ್ಕದಲ್ಲಿ ಏನದಂದ್ರೆ ಭೀಷ್ಮಾಚಾರ್ಯಗೆ ಮಲಗಿಸ, ಕೆಳಗೆಲ್ಲ ಬಾಣವೇ ಇರು ಆಯ್ತು. ಆ ವೇಳೆಯಲ್ಲಿ ನೀರಿಡಿಕೆ ಆಯಿತು. ದುರ್ಯೋಧನ ಏನದಂದ್ರೆ ಒಂದು ಬಂಗಾರ ಪಾತ್ರೆಯಲ್ಲಿ ನೀರು ಒಯ್ದು ಕುಡ್ಲಿಕ್ಕೆ ಹೋದ. ಆತನೇನಂತಾನೆ, ಈ ನೀರಿನಿಂದ ನನ್ನ ತೃಪ್ತಿ ಆಗಲಾರ್ದು. ಅರ್ಜುನಕ್ಕೆ ಕರೆದ್ರು. ಅದೇ ವೇಳೆಯಲ್ಲಿ ಬಾಣ ಹೊಡೆದು ಕೂಡಲೇ ಪಾತಾಳ ಗಂಗಾ ಎದ್ದು ಬಂದು ಅವನ ಮುಖದಲ್ಲೇ ಬಿತ್ತು. ಅಂದ್ರೂ ಆತನ ಸಾಯ್ತೀನಿ, ನನಗೆ ಶರೀರ ಎಲ್ಲ ದುಃಖ ಆಗ್ಯದ ಅನ್ನತಕ್ಕಂಥದ್ದು ಕಷ್ಟ ತಿಳಿಮಾತ್ರ ಆದರೂ ಸಹಿತನೂ ಆತನ ಹೃದಯದಲ್ಲಿ ಇದ್ದಿದ್ದಿಲ್ಲ. ಅಂಥ ಪುರುಷನಿಗೆ ಸೂರ್ಯ ಪುರುಷನು ಅಂತಾರೆ. ಅದರಂತೆ ಭಕ್ತನಿಗೆ ಅನೇಕ ಕಷ್ಟಗಳು ಬೀಳ್ತಾವೆ. ಕಷ್ಟ ಬೀಳಲಾರದೆ ಒಬ್ಬರೂ ಭಕ್ತ ಆಗಿಲ್ಲ. ಈಗ ಅಕ್ಕ ಮಹಾದೇವಿ ಆಗಿ ಹೋಗ್ಯಾಳ. ಎಷ್ಟು ಕಷ್ಟ! ನಗ್ನ ಅವಸ್ಥಾದಲ್ಲಿ ಇದ್ದು, ಯೌವನ ಅವಸ್ಥಾ ಇದ್ದು, ಮತ್ತು ತನ್ನಷ್ಟಕ್ಕೆ ತಾನೇ ಅಡವಿ ಗಿರಿ ಕಂದರಾದಿಗಳು ಒಬ್ಬಳೇ ಹೋಗಬೇಕಾದ್ರೆ ಎಷ್ಟು ಕಷ್ಟವಿದ್ದಿದ್ದು. ಅದಕ್ಕೆ ಆ ಪರಮಾತ್ಮನ ಭಕ್ತಿ ಮಾಡೋ ಕಾಲದಲ್ಲಿ ಏನಾದರೂ ಸುಖ ದುಃಖಾದಿಗಳು ಬರ್ತಾವ. ಅದಕ್ಕೆ ನೀನು ಭಯಪಡಿಬೇಡ. ಮುಂದಕ್ಕಿಟ್ಟಂಥ ಹೆಜ್ಜೆ ಹಿಂದಕ್ಕೆ ತಗೋಬೇಡ. ಓ, ಇದು ನಮ್ಮಿಂದ ಅಸಾಧ್ಯ, ಸಾಧ್ಯವಾಗೋದಿಲ್ಲ, ನಮ್ಗೆ ಯಾಕೆ ಆದಿತ್ತಿದು ಅಂತ ಹಿಂದಕ್ಕೆ ನೋಡಬೇಡ. ಜೈ
ನೀನೇನಂದ್ರೆ ಧೈರ್ಯದಿಂದ ಯುದ್ಧ ಮಾಡ್ಕೊಟ್ಟು ಮುಂದಕ್ಕೆ ನಡೆಯಲ್ಲ. ಆ ಪರಮಾತ್ಮ ಕೈಯಲ್ಲಿದೆ. ಆತನು ಗೊಂಬೆ ಆಟ ಆಡಿಸೋರು ಹೇಗೆ ಆತರು ಒಳಗೆ ಸೂತ್ರಧಾರ ಏನದಂದ್ರೆ ಹೇಗೆ ಬರಳಿನಿಂದ ಆಡಿಸ್ತಾರೋ ಆ ಪ್ರಕಾರ ಗೊಂಬೆ ಕುಣಿತದ. ಅದರಂತೆ ನಮ್ಮ ಹೃದಯದಲ್ಲಿ ಒಂದು ಸತ್ಯ ಶಕ್ತಿ ಇದೆ. ಅದರದ್ದು ಪ್ರೇರಣೆ ಹೇಗೆ ಆಗ್ತದೋ ಆ ಪ್ರಕಾರ ನಾವು ಮಾಡ್ತೇವೆ ಹೊರತಾಗಿ ನಮ್ಮಲ್ಲಿ ಏನೂ ಇಲ್ಲ. ಜೀ पलटू सतगुरु नाम से साची कीजिए प्रीत, अपनी ओर निभाइए हार परे की जीत. ಏನು ಆ ಸದ್ಗುರುವಿನ ನಾಮದಲ್ಲಿ ಎಷ್ಟು ನಾವು ಪ್ರಪಂಚದಲ್ಲಿ ಪ್ರೀತಿಗೊಂಡಿದೆವೋ ಅದಕ್ಕಿಂತಲೂ ವಿಶೇಷ ಪ್ರೇಮ ಗುರುವಿನ ನಾಮದಲ್ಲಿ ನಿನ್ನ ಚಿತ್ತ ಕೂಡಿದರೆ ನಿನಗೆ ಒಂದೂ ಕಷ್ಟ ಕಂಡು ಬರುವುದಿಲ್ಲ. ಸೋಲುವಲ್ದ್ಯಾಕ ಗೆಜುವಲ್ದ್ಯಾಕ ಅದ್ರ ಕಡೆ ವಿಚಾರ ಮಾಡಬೇಡ. ಮೀರಾಬಾಯಿ ರಾಣನ ಹೆಂಡತಿ. ರಾಣ ಅಂದ್ರೆ ಒಬ್ಬ ಚಿಕ್ಕ ರಾಜ್ಯ, ರಾಣಿಯವು. ಅವಳಿಗೆ ಪರಮಾತ್ಮನ ಪ್ರೇಮ ಉದಯ ಆಯಿತು. ಅವಳು ಗುರು ಏನದಂದ್ರೆ ಮೊಚ್ಚಗಾರನು ಅಥವಾ ಏನದಂದ್ರೆ ಚಾಂಬಾರ. ಕಾಶಿನಗರದಲ್ಲಿ ಇರ್ತಿದ್ರು. ಅವರಿಗೆ ಏನದಂದ್ರೆ ತಮ್ಮ ನಗರಕ್ಕೆ ಕರ್ಕೊಂಡು ಬಂದು ಊರು ಹೊರಗಡೆ ಏನದಂದ್ರೆ ಒಂದು ಜೋಪಡಿ ಗುಡಿಸಲು ಹಾಕಿ ಕೊಟ್ಟು ಅಲ್ಲಿ ಏನದಂದ್ರೆ ಅವ್ರು ಏನು ಉದ್ಯೋಗ ಮಾಡ್ತಿದ್ರು ಅಂದರೆ ಹಳೆ ಚಪ್ಪಲಿ ಹೊಲಿದು ಅದರ ಮ್ಯಾಗ ಗುಜಾರ ಮಾಡೋರು. ಆಯ್ತಾ, ಇವಳು ಆಗಾಗ್ಗೆ ಹೋಗಿ ಗುರುವಿನ ದರ್ಶನ ಮಾಡಿಕೊಂಡು ಅವ್ರ ಕಡೆಯಿಂದ ಸತ್ಸಂಗ ಕೇಳಿ ಬರೋದು. ರಾಜ್ಯನ ಇದೆಲ್ಲ ನೋಡಿ ಎಲ್ಲಿ ಮಹಿಳೆದಾಗಿರ್ತಕ್ಕಂಥ ರಾಣಿ ಮೊಚ್ಚಗಾರನ ಗುಡಿಸಲದಲ್ಲಿ ಹೋಗಿ ಬರಬೇಕಾದ್ರೆ ಇದು ರಾಜ್ಯ ಮನೆಗೆ ಎಷ್ಟು ಅಪಮಾನ. ಅವಳಿಗೆ ಅನೇಕ ಕಷ್ಟ ಕೊಡುವುದಕ್ಕೆ ತಯಾರಾದ. ನೀನು ಬ್ಯಾಡಂತ ಹೇಳ್ದ ಅಂದ್ರೂ ಅವಳು ಕೇಳಲಿಲ್ಲ. ಕಡೆಗೆ ಏನದನ್ನು ವಿಷ ಕುಡಿಸಿಬಿಟ್ಟ. ಆ ದಾಸಿಯರ ಕೈಯಲ್ಲಿ ಆ ವಿಷ ಕೊಟ್ಟು ಏನಂತ ಹೇಳ್ದ, ಇದು ಗುರು ಚರಣಾಮೃತದ ಪಾನ ಮಾಡ್ಬೇಕಂದಾರ ಅಂತ. ಕೈಯಾಗ ಗ್ಲಾಸ್ ವಿಷ ನೋಡ್ತಾಳೆ. ನೋಡಿದ್ರೂ ಸಹಿತ ಗುರು ಚರಣಾಮೃತ ಅಂದು ಕೂಡಲೇ ಕುಡ್ದೇ ಬಿಟ್ರು. ಏನೂ ಆಗಲಿಲ್ಲ. ಎಷ್ಟಕ್ಕೂ ಇವಳು ಸಾಯಲಿಲ್ಲ ಅಂಥೇಳಿ ಒಂದು ಮಹಾ ಏನದಂದ್ರೆ ಭಯಾನಕ ಶಾರ್ಪ ತಂದು ಆ ಒಂದು ಪುಟ್ಟಿಯಲ್ಲಿಟ್ಟು ಇದರಲ್ಲಿ ರಾಣ ಏನದಂದ್ರೆ ನಿಮಗೆ ವಸ್ತ ಒಡವೆ ಏನದಂದ್ರೆ ಕಳಿಸಾನ, ಇದು ನಿನ್ನ ಕೊರಳಾಗ ಹಾಯ್ಕೋಬೇಕಂತ ಅಂಥೇಳಿ ದಾಸಿ ಒಳಗೆ ಪುಟ್ಟಿಟ್ಟು ಬಾಗಿಲು ಬಂದ್ ಮಾಡಿದ್ರು. ಅದೇ ಹಾವು ತಗೊಂಡು ಕೊರಳಾಗ ಹಾಯ್ಕೊಂಡ್ರೆ ಏನು ಮಾಡಲಿಲ್ಲ, ಅದ್ರ ವಿಷಯನೇ ಇರಲಿಲ್ಲ. ಕಡೆಗೆ ರಾಜ್ಯನು ಅಲ್ಲಿ ಅರಮನೆಯಲ್ಲೇ ಏನದಂದರೆ ಶ್ರೀಕೃಷ್ಣನ ಗುಡಿ ಇತ್ತು. ಇವಳು ಹೀಗಾದರೆ ಬಿಡೋದಿಲ್ಲ ಅಂಥೇಳಿ ಆ ಗುಡಿನೇ ಏನದಂದ್ರೆ ರಾತ್ರಿ ಎಲ್ಲ ಜಮೀನು ದೋಸ್ತು ಮಾಡ್ದ, ಅಲ್ಲಿ ಇಲ್ದಂಗೆ ಮಾಡಿಬಿಟ್ಟು. ಬೆಳಗ್ಗೆ ಎದ್ದು ನೋಡ್ತಾಳೆ, ದೇವ್ರ ದರ್ಶನಕ್ಕೆ ಹೋಗ್ಬೇಕಂತ ಅಲ್ಲಿ ಗುಡಿನೂ ಇಲ್ಲ, ದೇವರು ಇಲ್ಲ. ಅದೇ ಕಾಲಕ್ಕೆ ವಸ್ತ್ರ ಆಭರಣ ರಾಜಂದು ಏನೇನಿದ್ದು ಅವೆಲ್ಲ ಆತನ ಮುಖದ ಮ್ಯಾಗ ಬಿಸಾಟಿ, ಇನ್ನು ಮಾತ್ರ ನಾನು ನಿನ್ನಲ್ಲಿ ಇರೋದಿಲ್ಲ, ನನ್ನ ದೇವ್ರದ್ದು ನೀನು ಅಪಮಾನ ಮಾಡಿದಿ, ನೀನು ಗಂಡಲ್ಲ, ನಾನು ಸ್ತ್ರೀ ಅಲ್ಲ, ನಾನೇನದಂದ್ರೆ ಸೀದಾ ಹೋಗ್ತೀನಿ ಮಥುರಾಕ. ರಾಠೋಡ್ ಅವ್ರದ್ದು ಏನದಂದ್ರೆ ಮನೆ ಹೆಸರ, ತವರ ಮನೆ ಹೆಸರ. ಆ ತವರ ಮನೆಗೆ ಏನದಂದ್ರೆ ಅದೇ ಕಾಲದಲ್ಲಿ ಒಂಟಿ ಮ್ಯಾಗ ಕೂತು ನಡೆದು तानाजी हो अब न रहोगे तोरी कटकी, साध संग मोही प्यारा लागे लाज गई घूंघट की. ಅದಕ್ಕೆ ರಾಣಾಗೆ ಏನಂತಾಳೆ, ಹೇ ರಾಣ, ನೀನು ಎಷ್ಟು ನನ್ನ ಭಕ್ತಿಗೆ ಅಡ್ಡ ಆದ್ರೂ ನಾನು ನಿಲ್ಲೋಳು ಅಲ್ಲ. ನನಗೇನದೊಂದು ಸಾಧು ಸಮಾಗಮದಲ್ಲಿ ಪ್ರೀತಿ ಕೂಡಿಬಿಟ್ಟದೆ. ನೀನು ಎಷ್ಟು ಅಡ್ಡಾದರೂ ಸಹಿತನೂ ನಾನು ಕೇಳೋದಿಲ್ಲ, ನೀನು ಬೇಕಾದ್ದು ಮಾಡ್ಕೋ. पीहर मेढ़ता छोड़ा अपना सुरत ने रत दो चटकी, सतगुरु मुकर दिखाया घट का नाचूंगी दे दे चुटकी. ಅವರು
पीहर मेढ़ता छोड़ा अपना सुरत निरत दो चटकी. ಹಾ, ನನ್ನ ಶರೀರ ಇದು ಮೊದಲು ನನಗೆ ತವರ ಮನೆಯಾಗಿತ್ತು. ಇದು ನಾನು ಬಿಟ್ಟೆ. ಈಗ ಸುರ್ತ ಮತ್ತು ನಿರ್ತ ಅಂದರೆ ಕೇಳುವ ಶಕ್ತಿ ಮತ್ತು ನೋಡುವ ಶಕ್ತಿ, ಅದರಲ್ಲಿ ಮನಸ್ಸು ಕೂಡಿ ನಾನು ಇದರದಿಂದ ಕಡೆಗಾಗಿಬಿಟ್ಟೀನಿ. ನನಗೆ ನೀನು ಏನು ಮಾಡಲಾರಿ. ಸತಗುರು ಮುಖರ ದಿಖಾಯ ಘಟಕ ನಾಚೂಂಗಿ ದೇ ದೇ ಚುಟಕಿ. ನನಗೇನದಂದ್ರೆ ನನ್ನ ಅಂತರದಲ್ಲಿರ್ತಕ್ಕಂಥ ಆತ್ಮದರ್ಶನ, ನನ್ನ ಸ್ವರೂಪ ನನಗೇನದಂದ್ರೆ ಸದ್ಗುರು ತೋರಿಸಿಕೊಟ್ಟಾನೆ. ಅದೇ ಪ್ರೇಮದಲ್ಲಿ ನಾನು ಕೈಯಲ್ಲಿ ಚಿಪ್ಪಳಿಗೆ ಹಿಡಿದು ಮತ್ತು ಕಾಲಾಗೇನದನ್ನು ಗೆಜ್ಜೆ ಕಟ್ಟಿ ಪ್ರೇಮದಿಂದ ಕುಣಿದು ಬಿಡ್ತೀನಿ. ನೀನೇನು ಮಾಡೋದು ನನಗೆ? ಆ ವೇಳೆದಾಗ ರಾಣ ಸುಮ್ಮನೆ ಆಗಬೇಕಾಯ್ತು. ಎದುರು ಬಂದಿದ್ರೆ ರಾಣ ಉಳಿತಿದ್ದಿಲ್ಲ. ನೀ उनकी उनके हाथ बड़न से सब बन गावे. पलटू सतगुरु नाम से साची कीजे प्रीत, अपनी ओर निभाइए हर परे की जीत. ಗುರುವಿನ ನಾಮದಲ್ಲಿ ಸತ್ಯ ಪ್ರೇಮದಿಂದ ನೀನು ಕೂಡು. ಮ್ಯಾಗೆ ದೇವ್ರ ಕಡೆ ಕೈ, ತನ್ನ ಕಡೆ ಬಾಯಿ ಅದು ಮಾಡಬೇಡ. ನೈವೇದ್ಯ ದೇವ್ರಿಗೆ ತೋರಿಸೋದು, ತಾನು ಏಟು ಹಾಕೋದು. ಅದರದಿಂದ ದೇವ್ರು ಏನು ಮಾಡ್ಯಾನ? ಸುಮ್ಮನೆ ಕೂತಾನೆ. ಅದರಂತೆ ಗುರುಭಕ್ತಿಯಲ್ಲಿ ಆದರೂ ಸಹಿತನು ನೀನು ತೋರಿಸುವ ಗುರುಭಕ್ತಿ ಮಾಡಬೇಡ. ಯಾಕಂದ್ರೆ ಸತ್ಯ ಇರುವುದರಿಂದ ನಿನ್ನ ಹೃದಯವು ಸತ್ಯವಾಗಿ ಆ ಪರಮಾತ್ಮ ನಾಮದಲ್ಲಿ ಕೂಡಲಿ. ಅಲ್ಲಿವರೆಗೂ ಮಾತ್ರ ನಿನ್ನ ಅಂತರದಲ್ಲಿ ಜಾಗೃತ ಶಕ್ತಿ ಉತ್ಪತ್ತಿ ಆಗುವುದಿಲ್ಲ. ಜೈ साहिब साहिब क्या करे साहिब तेरे पास. साहिब साहिब क्या करे साहिब तेरे पास. ಪರಮಾತ್ಮನ ಎಲ್ಲಿದಾನೆ, ಪರಮಾತ್ಮ ಹೇಗಾದರೂ ಸಿಕ್ಕಾನು, ಎಲ್ಲಿ ಆತನಿಗೆ ಕೂಡಲಿ ಅನ್ನತಕ್ಕಂಥ ಚಿಂತೆ ಯಾಕೆ ಮಾಡ್ತೀಯ? ನಿನ್ನ ಶರೀರಕ್ಕೆ ಆಧಾರಭೂತವಾದಂಥವನು, ಸಂಪೂರ್ಣ ಜಗತ್ತಕ್ಕೆ ಆಧಾರಭೂತವಾದಂತಹ ಪರಮಾತ್ಮ ಶಕ್ತಿ ಹೇಗೆ ಸೂರ್ಯೋದಯ ಆದ ಕೂಡಲೇ ಸಂಪೂರ್ಣ ಜಗತ್ತೆಲ್ಲ ಪ್ರಕಾಶಿತವಾಗ್ತದೋ, ಅದರಂತೆ ನಿನ್ನ ಹೃದಯದಲ್ಲಿ ಆ ಪರಮಾತ್ಮ ಪ್ರಕಾಶ ಆದ ಕೂಡಲೇ ಸಂಪೂರ್ಣ ಜಗತ್ತೆಲ್ಲ ಪರಮಾತ್ಮ ರೂಪವೇ ನಿನಗೆ ಕಾಣಿಸ್ತದೆ. ನೀನಾಗ ಅತ್ಲಾಗಿತ್ಲಾಗ ಅಲ್ಲಿ ಪರಮಾತ್ಮ ಇಲ್ಲಿ ಪರಮಾತ್ಮ, ಬೆಟ್ಟದಾಗ ಅಥವಾ ಗವ್ಯಾಗ ಯಾಕೆ ಹುಡ್ಕೋದಕ್ಕೆ ಹೋಗ್ತೀಯ? ಜೈ साहिब तेरे पास याद कर होवेगा हाजिर, अंदर धस के देख मिलेगा साहिब नादर. ನೀನು ಪರಮಾತ್ಮ ಅಂತ ಹೇಳಿ ಯಾಕೆ ನೀನೇನದನ್ನು ಚಿಂತೆ ಮಾಡ್ತೀಯ? ನೀನು ಸತ್ಯವಾಗಿ ಆ ಪರಮಾತ್ಮನ ಚಿಂತನೆ ಸ್ಮರಣೆ ಮಾಡು. ಅವ್ರ अंदर धस के देख मिलेगा साहिब नादर. ಹಾ, ನೀನು ಅಂತರ್ಮುಖವಾಗಿ ಚಿತ್ತ ಸ್ಥಿರಪಡಿಸಿ ಅಲ್ಲಿ ಪರಮಾತ್ಮನ ಚಿಂತನೆ ಮಾಡು. ತಾನೇ ಪರಮಾತ್ಮ ಪ್ರತ್ಯಕ್ಷವಾಗಿ ನಿನಗೆ ದರ್ಶನ ಕೊಡ್ತಾನೆ. ದೇ मान मनी हो फना नूर तब नजर में आवे. ಮತ್ತೇನಂತಾರೆ? ನಾನು ಮತ್ತು ನಂದು ಮನುಷ್ಯನ ಚಂಚಲತ್ವ, ಕರ್ಮ ಭರ್ಮದ ವಿಚಾರ ಎಲ್ಲ ದೂರ ಆಗಬೇಕು. ಆ ವೇಳೆಯಲ್ಲಿ ಪರಮಾತ್ಮನಿಗೆ ಹುಡುಕದೇ ಬೇಡ. ಅವ್ರ मान मनी हो फना नूर तब नजर में आवे. ನಾನು ನಂದು ಅನ್ನತಕ್ಕಂಥದ್ದು ಯಾವ ವೇಳೆಯಲ್ಲಿ ದೂರ ಆಗ್ತದೋ ಆ ವೇಳೆಯಲ್ಲಿ ಪರಮಾತ್ಮ ಪ್ರಕಾಶ ನಿನ್ನ ಹೃದಯದಲ್ಲಿ ತನ್ನಷ್ಟಕ್ಕೆ ತಾನೇ ಸ್ವಯಂ ಪ್ರಕಾಶಮಾನ ಆಗ್ತದೆ. ದೇ बुरका डारे तार खुदा बा खुद दिख रावे. ಮ್ಯಾಗ ನೀನು ನಾನು ಅನ್ನತಕ್ಕಂಥದ್ದು ಮುಸುಕು ಹೊತ್ಕೊಂಡಿದೆ, ಅದು ನೀನು ಬಿಚ್ಚು ಬಿಡು, ತೆಗೆದು ಬಿಡು. ಆ ವೇಳೆಯಲ್ಲಿ ಪರಮಾತ್ಮ ನಿನ್ನ ರೂಪ, ನೀನು ಪರಮಾತ್ಮ ರೂಪ. ಜೈ रूह करे मेरा कप, रूह करे मेरा कुबर का खोल कुलाबा. 300 रोजा रहे अंदर में सात रिकाबा. ಏನು ಮುಸಲ್ಮಾನರು
ರಂಜಾನ್ ತಿಂಗಳಲ್ಲಿ 30 ದಿವಸ ರೋಜಾ ಅಂದ್ರೆ ಉಪವಾಸ ಇರ್ತಾರೆ. ನಿನ್ನ ಅಂತರದಲ್ಲಿ ಮಮಕಾರ ರೂಪವಾದಂತಹ ಬಿಗ ಬಾಕಲು ಮುಚ್ಚದ ಬಿಗ ಹಾಕ್ಯಾರ. ನೀನು ಬರೀ ಹೊರಗೆ ಉಪವಾಸ ಇರುವುದರಿಂದ ಒಳಗಿನ ಬಾಕಲು ತೆರೆಯೋದಿಲ್ಲ. ಆಹೋರಾತ್ರ 30 ದಿವಸ ಆ ಪರಮಾತ್ಮನ ಚಿಂತನೆ ಮಾಡಿ ಗುರುಗಳು ಹೇಗೆ ಯುಕ್ತಿ ತೋರಿಸ್ತಾರೋ ಆ ಪ್ರಕಾರ ಏನದಂದ್ರೆ ಆ ಯುಕ್ತಿದಿಂದ ಒಳಗಿಂದ ಮಮಕಾರ ರೂಪವಾದಂತಹ ಬಾಗಿಲು ತೆರೆದು ಆ ಪರಮಾತ್ಮಿಗೆ ನೋಡು. ಮತ್ತು ಅತ್ಲಾಗಿತ್ಲಾಗ ಹೋಗೋದು ಯಾಕೆ ಜೀ रूह करे मेरा जब बर का खोल कुलाबा 300 रोजा रहे अंदर में 7 रिकाबा ला मकान में रब को पावे पलटू दास साहिब साहिब क्या करे साहिब तेरे पास ಏನು ಅಹಂಕಾರ ರಹಿತನಾಗಿ ತನ್ನ ಸ್ವರೂಪದಲ್ಲಿ ತಾನು ಕೂಡಿದರೆ ಪರಮಾತ್ಮನಿಗೆ ಹುಡುಕೋದೇ ಬೇಡ. ಈ ಪರಮಾತ್ಮ ಅಂಥೇಳಿ ಹೊರಗೆ ಎಲ್ಲಿ ಹುಡುಕ್ತೀವಿ? ಆತ ನಿನ್ನ ಅಂತರದಲ್ಲಿದ್ದಾನೆ. ಅವನು ಕ್ಷಣ ಮಾತ್ರ ಕಡೆಗೆ ಆದ ಕೂಡಲೇ ಮಣ್ಣು ಪಾಲಾಗ್ತದೆ. ಯಾವ ಪರಮಾತ್ಮನು ಹೊರಗಿಂದ ದೇವಿನೂ ಎಬ್ಸೋದಿಲ್ಲ, ದೇವತಾನೂ ಎಬ್ಸೋದಿಲ್ಲ. ಅವೇನು ಎಬ್ಬಿಸ್ತಾವೆ? ಕಲ್ಲುಗಳು. ಜೀ साहिब क्या करे साहिब तेरे पास दिल में आवे गई नजर उस मालिक का नूर दिल में आवे गई नजर उस मालिक का नूर ಮನಸ್ಸಿಗೆ ಅಂತರ್ಮುಖ ಮಾಡಿ ನಿಲ್ಲಿಸಿಬಿಡು. ಆ ಮನಸ್ಸಿನಲ್ಲಿ ಪರಮಾತ್ಮನ ಪ್ರಕಾಶ ತನ್ನಷ್ಟಕ್ಕೆ ತಾನೇ ಪ್ರೇರಣೆ ಆಗ್ತದ. ಮನಸ್ಸವೇ ಪ್ರಕಾಶ ರೂಪ ಆಗ್ತದೆ. ಆ ವೇಳೆಯಲ್ಲಿ ಸಂಕಲ್ಪ ವಿಕಲ್ಪಾದಿಗಳು ನಿನ್ನ ಹೃದಯದಲ್ಲಿ ಒಂದು ಇರಲಾರದೆ ದ್ವೈತ ದೂರಾಗಿ ಏಕ್ತಾರೂಪವಾದಂತಹ ಪ್ರಕಾಶದಲ್ಲಿ ಕೂಡಿ ನೀನು ಮುಕ್ತನಾಗ್ತಿ. ಒಂದು ಕೇವಲ ಬಂಧ ಮೋಕ್ಷಕ್ಕೆ ಮನಸ್ಸವೇ ಕಾರಣ. ಮನಸ್ಸು ಚಲಾಯಮಾನವಾದದ್ದೇ ಬಂಧ, ಮನಸ್ಸು ಸ್ಥಿರವಾದದ್ದೇ ಮೋಕ್ಷ. ಜೈ उस मालिक का नूर कहाँ को ढूंढन जावे सब में पूरे समान दरस घर बैठे पाए ಏನು ಎಲ್ಲ ಘಟ್ಟದಲ್ಲಿ ಪರಿಪೂರ್ಣ ಇರ್ತಿರ್ಲಿಕ್ಕಾಗಿ ನೀನು ಹೊರಗೆ ಏನದಂದ್ರೆ ಪರಮಾತ್ಮನಿಗೆ ಕಲ್ಪನಾ ಮಾಡಿ ಹೊರಗೆ ನೋಡ್ತಂದ್ರೆ ಇದೇ ತಪ್ಪ ದಾರಿ. ನಿನ್ನ ಅಂತರದಲ್ಲಿ ನೀನು ಸ್ಥಿತನಾಗಿ ನೋಡಂದ್ರೆ ಪರಮಾತ್ಮ ನಿನ್ನ ಅಂತರದಲ್ಲಿ ಅದು. ಅಲ್ಲಿ ಇಲ್ಲಿ ಎಲ್ಲಿ ಪರಮಾತ್ಮ ಸಿಗ್ಲಾರ. ಜೈ धरती नभ जल पवन तिही का सकल पसारा छुटे भरम की गांठ सकल घट ठाकुर द्वारा ಏನು ಪೃಥ್ವಿ, ನೀರ ಮತ್ತು ಬೆಂಕಿ, ಗಾಳಿ ಮತ್ತು ಆಕಾಶ, 5 ತತ್ವ, 3 ಗಣಗಳು, ಪಂಚ ವಿಷಯ ಮತ್ತು 25 ಪ್ರಕೃತ್ಯಾದಿಗಳು. ಇದು ಅಷ್ಟು ಎಲ್ಲ ಮಾಯದ ಪಸಾರ. ಇದರೊಳಗೆ ಆ ಪರಮಾತ್ಮನ ಪ್ರೇರಣೆ ಇರೋದ್ರದಿಂದ ಇದೆಲ್ಲ ವ್ಯವಹಾರ ನಡೀತದೆ. ಮಾಯಾ ನಮಗೆ ಕಣ್ಣಲ್ಲಿ ಈ ಜಡ ಕಣ್ಣಿನಿಂದ ತೋರ್ತದೆ. ಪರಮಾತ್ಮನಿಗೆ ನೋಡಬೇಕಾದ್ರೆ ನಮಗೆ ಇನ್ನೊಂದು ಕಣ್ಣು ಬೇಕಾಗ್ತದೆ. ಈ ಕಣ್ಣಿನಿಂದ ಕಾಣಿಸೋದಿಲ್ಲ. ಒಳಗೊಂದು ಕಣ್ಣದು. ಆ ಕಣ್ಣು ತೆರೆದ್ರೆ ಮಾತ್ರ ಪರಮಾತ್ಮ ಕಾಣಿಸ್ತಾನೆ. ಅದಕ್ಕೆ ರಾಮದಾಸ್ ಸ್ವಾಮಿಗಳು ಏನಂತಾರೆ? ಚರ್ಮ ಚಕ್ಷು ನ ಲಕ್ಷೆ ಜ್ಞಾನ ಚಕ್ಷು ನಿರಕ್ಷೆ. ಈ ಚರ್ಮ ಚಕ್ಷುದಿಂದ ನೋಡಬೇಡ, ದಿವ್ಯ ಚಕ್ಷುದಿಂದ ನೋಡಿದರೆ ಮಾತ್ರ ಪರಮಾತ್ಮ ಕಾಣಿಸ್ತಾನೆ. ಜಿ धरती नभ जल पवन तिही का सकल पसारा छोटे भरम की गांठ सकल घट ठाकुर द्वारा ಏನು ಒಮ್ಮ ಬ್ರಹ್ಮದ ಗಂಟು ಬಿಚ್ಚೋಯ್ತಂದ್ರೆ ಎಲ್ಲರಲ್ಲಿನೂ ನಾನು ನನ್ನಲ್ಲಿ ಸರ್ವರು ಅನ್ನೋದಾಗ್ತದೆ. ಮತ್ತು ನಮ್ಮಲ್ಲಿ ಎಲ್ಲಿಯವರಿಗೂ ದ್ವೈತದೋ ಅಲ್ಲಿಯವರಿಗೂ ನಾನು ದೊಡ್ಡವನು, ಆತನು ಚಿಕ್ಕವನು, ಆತನು ಒಳ್ಳೆಯವನು ಅಥವಾ ಇನ್ನೊಬ್ಬನ ಕೆಟ್ಟವನು ಅಂತಕ್ಕಂಥ ಭಾವ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಅಲ್ಲಿ ನಿಂದಾ ಸ್ತುತಿ ವಗೈರೆ ಅಂಥವೆಲ್ಲ ನಡೀತಾವೆ. ತನಗೆ ಒಳ್ಳೇದು ಅನಿಸ್ಕೋಬೇಕಾಗಿ ಇನ್ನೊಬ್ಬರದ್ದು ನಿಂದ ಮಾಡಬೇಕಾಗ್ತದೆ. ತನ್ನ ನಿಂದ ತಾನೇ ಮಾಡ್ಕೊಳ್ಳೋದು. ಒಬ್ಬೊಬ್ಬರು ಮಹಾಯೋಗಿ ಪುರುಷರು ಇನ್ನೊಬ್ಬರ ನಿಂದ ಕೇಳುವುದಕ್ಕೆ ತಯಾರಿ ಇರುವುದಿಲ್ಲ.
ತನ್ನಿಂದ ತಾವೇ ಮಾಡಿಕೊಂಡಿರ್ತಾರೆ. ಯಾಕೆ ನಮ್ಮಲ್ಲಿ ಎಷ್ಟು ದೋಷಗಳದ ಅನ್ನತಕ್ಕಂಥದ್ದು ನಮಗೆ ಗೊತ್ತದ. ಗೊತ್ತಿದ್ರೂ ಸಹಿತನೂ ಅವಕ್ಕೆ ನಾವು ಮತ್ತಿಷ್ಟು ಮುಚ್ಚಿಟ್ಕೊಂಡಿದ್ದೆವು. ಆ ದೋಷಗಳೆಲ್ಲ ದೂರ ಆಗಬೇಕಲ್ಲ, ಅದು ಪರಮಾತ್ಮ ಗೊತ್ತದ. ಅದು ನಮ್ಮಲ್ಲಿ ಏನೇನು ದೋಷದ ಏನೇನು ವಿಚಾರದ ಅದೆಲ್ಲ ಆತನಿಗೆ ತಿಳಿತದ. ಆತನಿಗೆ ತಿಳಿದು ನಾವು ದೋಷ ಮಾಡ್ತೇವೆ ಅಂದರೆ ಮತ್ತಿಷ್ಟು ಏನದಂದ್ರೆ ಪಾಪ ಮಾಡ್ದಂಗೆ ಆಗ್ತದೆ. ಅದಕ್ಕೆ ನಿನ್ನಿಂದ ನೀನು ಮಾಡ್ಕೋ, ನಿನ್ನಲ್ಲಿದ್ದಂಥ ದೋಷಗಳು ನೀನು ತೆಗೆದುಬಿಡು. ಒಂದು ಸಮಯದಲ್ಲಿ ಬೀರ್ಬಲ್ ಎಲ್ಲ ಅಕ್ಬರ್ ಬಾದ್ಶಾಹನು ಎಲ್ಲ ಸಭಿಕರ ಮುಂದೆ ಒಂದು ಪ್ರಶ್ನೆ ಇಟ್ಟ, ನಿಂದ ಮಾಡೋರಿಗೆ ಏನು ಶಿಕ್ಷೆ ಮಾಡಬೇಕು ಅಂತ. ಎಲ್ಲ ಸಭಿಕರೆಲ್ಲರೂ ವಿಚಾರ ಮಾಡಿದರು. ಈಗ ನಿಂದ ಮಾಡೋರು ಎದುರು ಮಾಡೋದಿಲ್ಲ. ಒಬ್ಬರು ಕಿವಿಯಾಗಿ ಏನನ್ನು ಮುಖ ಇಟ್ಟು ಏನಾದರೂ ಕದ್ದು ಹೇಳಿರ್ತಾರೆ. ಇನ್ನು ಅಂಥವ್ರಿಗೆ ಹೇಗೆ ಶಿಕ್ಷೆ ಮಾಡ್ಲಿಕ್ಕೆ ಬರ್ತದೆ? ಅವ್ರ ತಪ್ಪು ಹೇಗೆ ನಾವು ಹಿಡ್ಕೊಳ್ಳೋದು? ಎಲ್ಲರಿಗೂ ಏನದಂದ್ರೆ ಇದು ಗೂಢವಾಯಿತು. ಅದರ ವಿಚಾರ ಪ್ರಶ್ನೆ ಉತ್ತರ ಕೊಡಲಾರ್ದಂಗೆ ಆಯಿತು. ಹಾಗೆ ಅವರು ಎಲ್ಲರೂ ಸುಮ್ಮನೆ ಕೂತರು. ಆ ವೇಳೆಯಲ್ಲಿ ಬೀರ್ಬಲ್ರು ಬಂದರು. ಅವ್ರ ಮುಂದೂ ಇದೇ ಪ್ರಶ್ನೆ ಇಟ್ಟರು, ನಿಂದ ಮಾಡೋರಿಗೆ ಏನು ಮಾಡಬೇಕು ಅಂದರೆ ಕೇಳೋರು ಕಿವಿ ಕೊಯ್ಬೇಕು. ಯಾಕೆ ನಾವು ಮತ್ತಿಷ್ಟು ಒಗ್ಗರಣೆ ಕೊಟ್ಟೆವು ಅವ್ರು ನಿಂದ ಮಾಡೋ ವೇಳೆಯಲ್ಲಿ, ಹೌದದು ಹಾಗೆ ಅದ, ನಾನು ಮೊನ್ನೆ ಹೀಗೆ ನೋಡೀನಿ, ಅವಳು ಇಂಥವಳು ಅವ್ರು ಅಂಥವ್ರು, ಇವೆಲ್ಲ ನಾವು ಒಗ್ಗರಣೆ ಕೊಟ್ಟೆವಂದ್ರೆ ಅವ್ರು ದಿನಾಲು ಬಂದು ಅದೇ ಶುರು ಮಾಡ್ತಾರೆ. ತಮ್ಮ ದೋಷಗಳು ಮುಚ್ಚಿಡೋದು, ಇನ್ನೊಬ್ಬರ ದೋಷ ಎತ್ಕೋತು ಕೂಡೋದು, ಪರಮಾತ್ಮ ಚಿಂತನೆ ಅನ್ನೋದೊಂದು ಎಲೆ ಮರ್ತು ಬಿಡೋದು. ಅದಕ್ಕೆ ನಿಂದ ಭಲಿ ಕಿಸಿಕಿ ನಾಹಿ ಮನಮುಖ ಮುಗ್ಧ ಕರನ್ನ ಮೂಕಾಲೇತಿನ ನಿಂದಕ ನರಕೆ ಘೋರ ಪರನ್ನ. ಅದಕ್ಕೆ ಗುರು ನಾನಕರು ಏನಂತಾರೆ, ನಿಂದ ಯಾರ್ದು ಒಳ್ಳೆಯದಲ್ಲ. ಈಗ ಒಳ್ಳೆ ಕೆಟ್ಟ ಮನುಷ್ಯನಿರಲಿ, ಅವನು ಮಾಡಿದಂಥ ಕರ್ಮ ತಾನೇ ಭೋಗಿಸ್ತಾನೆ. ನಾವ್ಯಾಕೆ ಅದು ಏನದನ್ನು ನಿಂದ ಮಾಡಿ ಕಳೆಯೋದು? ನಾವ್ಯಾಕೆ ನಮ್ಮ ಆತನ ನಿಂದ ಏನದನ್ನು ಹೊತ್ತುಕೊಳ್ಳೋದು? ಅದಕ್ಕೆ ಏನದ ಪರನಿಂದ ಮಾಡಿಕೊಡ್ದು. ನಿಂದ ಮಾಡಬೇಕಾದ್ರೆ ತನ್ನ ಮನಸ್ಸಿಂದು, ಸ್ತುತಿ ಮಾಡಬೇಕಾದ್ರೆ ಪರಮಾತ್ಮನದು. ಇದ್ರ ವಿನ ಮತ್ತಿನ್ನೊಂದು ಏನೂ ಇರಕೂಡದು. ಭಾಳ ಜನರು ಏನದಂದ್ರೆ ನಿಂದದ ಕಡೆ ಏನದಂದ್ರೆ ತಮ್ಮ ಮನಸ್ಸು ಒಳ್ಳೆ ಪ್ರೇಮದಿಂದ ಕೂಡಿಸಿರ್ತಾರೆ. ಒಂದು ಸಮಯದಲ್ಲಿ ಒಬ್ಬ ಸಾಹುಕಾರನು ಒಂದು ಕುದುರೆ ಮೇಲೆ ಕೂತು ಯಾವುದೇ ಒಂದು ಊರಿಗೆ ಹೋಗ್ತಿದ್ದ. ಹೋಗೋ ಕಾಲದಲ್ಲಿ ಮಧ್ಯದಲ್ಲಿ ಒಬ್ಬ ಸಾಧು ತಪಶ್ಚರ್ಯ ಮಾಡ್ಕೋತ ಕೂತಿದ್ದ ಗಿಡದ ಕೆಳಗೆ. ಇವನು ಸಾಹುಕಾರ ಮಮಕಾರತ್ವದಿಂದ ಅವ್ರ ಮುಂದೆ ಏನಾದ್ರೂ ಹಣ್ಣು ಹಂಪಲ ಅಂಥದ್ದು ಫಲಹಾರ ಒಯ್ದು ಇಡಬೇಕಾಗಿತ್ತು. ಅದು ಬಿಟ್ಟು ಒಳ್ಳೆ ಮಸ್ಕರಿದಿಂದ ಚೇಷ್ಟೆದಿಂದ ಕುದುರೆ ಲದ್ದಿ ಒಯ್ದಿಟ್ಬಿಟ್ಟ. ಅದು ಬೆಳ್ಕೋತ ಏನದನ್ನು ಗುಡ್ಡದ ಆಕಾರ ಆಗಬೇಕು. ಮತ್ತು ಒಂದು ದಿವಸ ಏನದಂದ್ರೆ ಸಾಹುಕಾರನಲ್ಲಿ ಬಂದು ನೋಡ್ತಾನಂದ್ರೆ ಎಷ್ಟೋ ಬೆಳೆದು ಬಿಟ್ಟದ, ಬರೀ ಲದ್ದಿನೇ ಬಿದ್ದದು. ಆ ವೇಳೆಯಲ್ಲಿ ಸಾಧುಗಳಿಗೆ ಕೇಳ್ತಾನೆ, ಏನ್ರಿ ಸ್ವಾಮಿ, ಇಲ್ಲೇನು ಮಿಲ್ಟ್ರಿ ಬಂದಿತ್ತು, ಲಷ್ಕರ್ ಬಂದಿತ್ತು, ಏನು ಕುದುರೆ ಸ್ವಾರಗಳು ಬಂದಿದ್ರೆ ಏನು ಇಷ್ಟು ಏನದಂದ್ರೆ ಲದ್ದಿ ಡಿಗ್ಗಿನೇ ಬಿದ್ದದ. ಯಾರು ಸ್ವಾರಗಳು ಕುದುರೆಗಳು ಇಲ್ಲಿ ಯಾವ ಬಂದಿಲ್ಲ, ನೀನು ಇಟ್ಟಿದ್ದ ಫಲ ಅದು. ನೀನೇ ಏನು ಇಟ್ಟು ಹೋಗಿದೆಯೋ ಅದು ಬೆಳ್ಕೊತ ಹೋಗ್ಯದ. ಆವಾಗ ಸಾಹುಕಾರನ ಗಾಬರಿಯಾಗಿ ಪ್ರಾರ್ಥನಾ ಮಾಡ್ತಾನೆ, ಸ್ವಾಮಿ ಇದು ಏನು ಮಾಡಬೇಕು, ನಿನಗೆ ತಿನ್ನಬೇಕಾದಿತ್ತು, ಇಷ್ಟು ಲದ್ದಿ ತಿಂದ್ರೆ ನಾನು ಹೆಂಗೆ ಉಳಿದೇನು ಅಂದರೆ ಇನ್ನೊಂದು ಉಪಾಯ ಅದ, ಅದು ಮಾಡಿ ಬಾ. ಈ ಊರಲ್ಲಿ ಎಷ್ಟು ಜನರದಾರು ಎಲ್ಲರೂ ನಿಂದ ಮಾಡಿದರೆ ಮಾತ್ರ ಇದು ಹೋಗ್ಬಹುದು. ಅದೇ ವೇಳೆಯಲ್ಲಿ ಊರಾಗ ಎಲ್ಲ ಕಡೆ ಪ್ರತಿಯೊಬ್ಬರಲ್ಲಿ ಹೋಗಿ ಅಲ್ಲಿ ಹೋಗಿ ಸಾಧು ಕೂತಾನಲ್ಲ, ಆ ಸಾಧನಲ್ಲಿ ಏನಿಲ್ಲ. ಅಲ್ಲಿ ಎಷ್ಟೋ ಜನರು ಹೆಣ್ಮಕ್ಳು ಹೋಗ್ತಾರೆ ಬರ್ತಾರೆ ಅಂತ ಅವ್ನು ಇಂಥ ಹಾಗೆ ಹೀಗೆ ಏನಾರೆ ಅವ್ರ ಮುಂದೆ ನಿಂದ ಮಾಡೋದು. ಅವರು ಏನದಂದ್ರೆ ಹೌದೌದು ಹೀಗೆ ಇರ್ಬೋದು, ಇಲ್ಲರಿ ಯಾಕೆ ಕೂತಾನಲ್ಲಿ ಅಡವ್ಯಾಗ ಹಾಗೀಗ ಅಂಥೇಳಿ ಎಲ್ಲರೂ ನಿಂದ ಮಾಡಿಬಿಟ್ರು. ಊರನ್ನವ್ರು ಒಬ್ಬರೂ ಬಿಡಲಿಲ್ಲ. ತಿರುಗಿ ಬಂದು ನೋಡ್ತಾನಂದ್ರೆ ಎಲ್ಲ ಅಷ್ಟು ಎಲ್ಲ ಕರಿಗೆ ಹೋಗಿತ್ತು.
ಅವು 3 ಮಾತ್ರ ಇದ್ದು, ಬ್ರಹ್ಮ ವಿಷ್ಣು ಮಹೇಶ. ಇವನು ಮೊದಲಿಟ್ಟಿದ್ದು. ಆ ಸಾಧುಗಳದ್ದು ಒಬ್ಬ ಭಕ್ತ ಇದ್ದ ಊರಾಗ. ಅವನಲ್ಲಿ ಹೋಗಿ ಅವಾಗ ಸಾಧುಗಳಿಗೆ ಕೇಳ್ದ, ಏನ್ರಿ ಮತ್ತು ಇವು 3 ಅದಾವಲ್ಲಿ ಇವಕ್ಕೆ ಹೇಗೆ ಮಾಡಬೇಕು ಅಂದರೆ, ಇನ್ನೊಬ್ಬರು ಭಕ್ತರು ಏನದಂದ್ರೆ ನಿಂದ ಮಾಡಿಲ್ಲ, ಆತನಲ್ಲಿ ಹೋಗು. ಅವನಲ್ಲಿ ಹೋಗಿ, ಏನ್ರಿ ನಿಮ್ಗೆ ಗೊತ್ತದೇನು ಆ ಸಾಧು ಎಂಥವನು, ಅಲ್ಲಿ ಯಾಕೆ ಕೂತಾನ ಅಡಿಯಲ್ಲಿ ಜನರಿಗೆ ಮೋಸ ಮಾಡೋದಕ್ಕೆ, ಹಾಗೆ ಏನೇನು ಬೈದ್ಬಿಟ್ಟ. ಆವಾಗ ಆತನ ಭಕ್ತನೇನಂದ, ಆ ಲದ್ದಿ ನಿನಗೆ ತಿನ್ನಬೇಕಾಗಿತ್ತು, ನಾನು ನಿಂದ ಮಾಡೋದಿಲ್ಲ, ನಾನು ಅದು ತಿನ್ನೋದಿಲ್ಲ, ನಿನ್ನವೇ ಅದು, ಅಲ್ಲಿ ಹೋಗಿ ನೀನೇ ತಿಂದುಬಿಡು ಹೋಗು ಅಂತ. ಆವಾಗ ಸುಮ್ಮನೆ ಬಂದ, ಏನ್ರಿ ಸ್ವಾಮಿ ಅವ್ರನ್ನಿಂದ ಮಾಡಲಿಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡಲಿಪ್ಪ ಅಂಥೇಳಿ ಅಲ್ಲೇ ಏನಾದ್ರು ಧುನಿ ಇತ್ತು, ಧುನಿಯಲ್ಲಿ ಹಾಕಿ ಅದಕ್ಕೆ ಬೂದಿ ಮಾಡಿದರು. ಬೂದಿ ಮಾಡಿ ನೀರಾಗಿ ಕಲಿಸಿ ಕುಡಿದು ಬಿಡುವ. ಆವಾಗ ಅದು ಹೋಯ್ತು ನಿಂದ ಮಾಡಿದ ಪಾತಕ. ಅದಕ್ಕೆ ಇನ್ನೊಬ್ಬರು ನಿಂದ ಮಾಡಬೇಕು. ನಿಂದಾ ಭಲಿ ಕಿಸಿಕಿ ನಾಹಿ ಮನಮುಖ ಮುಗ್ಧ ಕರನ್. ಮನ್ಮುಖರಾದಂಥ ಮೂರ್ಖ ಪುರುಷರು ಮಾತ್ರ ನಿಂದ ಮಾಡ್ತಾರೆ, ಯಾರ್ದು ನಿಂದ ಒಳ್ಳೇದಲ್ಲ. ಮೂಕಾಲೇತಿನ ನಿಂದಕ ನರಕೆ ಘೋರ ಪರನ್. ಅಂಥ ನಿಂದಕರ ಮುಖಕ್ಕೆ ಏನೋ ಕರಿಮಸಿ ಬಡಿತು, ಅವರು ನರಕಕ್ಕೆ ಹೋಗ್ಲಿಕ್ಕೆ ಬೇಕು. ಅದಕ್ಕೆ ನೀನು ಇಂಥ ನಿಂದಾಸ್ತುತಿಗಳೆಲ್ಲ ಬಿಟ್ಟು ಕೇವಲ ಪರಮಾತ್ಮನ ಚಿಂತನೆ ಒಂದೇ ಮಾಡು. ಜೈ धरती नभ जल पवन दही का सकल पसारा, छुटे भरम के गांठ सकल घट ठाकुर द्वारा। तिल भर नाही कही जहाँ नहीं सिरजनहारा, वो ही आवे नजर पुरा विश्वास हमारा. ಏನು ಒಂದು ಎಳ್ಳಷ್ಟು ಜಾಗವೂ ಇಲ್ಲ ಪರಮಾತ್ಮ ಇರಲಾರ್ದು. ಸರ್ವರಲ್ಲಿನೂ ಆ ಪರಮಾತ್ಮನ ವ್ಯಾಪಕದ. ಒಂದು ವೇಳೆಯಲ್ಲಿ ನಾರದ ಮನಸ್ಸಿನಲ್ಲಿ ಸಂಸಾರ ಮಾಡಬೇಕಾಯಿತು, ಇಲ್ಲದ್ರೆ ಭೋಗ ಇಷ್ಟ ಉತ್ಪನ್ನ ಆಯಿತು. ಕೃಷ್ಣನಲ್ಲಿ ಇಷ್ಟು ಹೆಂಡ್ರದಾರೆ 16,000, ಅದರಂದು ಒಂದು ಕೊಟ್ರೆ ಏನಾಗ್ತದೆ ಅಂಥೇಳಿ ಇವನು ವಿಚಾರ ಮಾಡಿ ಕೃಷ್ಣನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಏನ್ರಿ ಸ್ವಾಮಿ, ನಿನ್ನಲ್ಲಿ ಎಷ್ಟೋ ಸ್ತ್ರೀಯರದಾರೆ, ಒಂದು ಕೊಟ್ಟು ಬಿಡು ನನಗೂ. ಆ ಕೃಷ್ಣ ಭಗವಂತನು ಇಂಥ ತಪಸ್ಸಿ ಋಷಿ ಎಷ್ಟೋ ದಿವಸ ಏನದಂದ್ರೆ ಪುಣ್ಯ ಮಾಡಬೇಕಾಯ್ತು. ಅಂಥ ಪುಣ್ಯ ಏನದು ಒಂದು ಕ್ಷಣ ಮಾತ್ರದಲ್ಲೇ ಇತ್ತೊಂದು ನಾಶ ಆಗ್ತದೆ. ಇದಕ್ಕೇನು ಮಾಡಬೇಕು ಉಪಾಯ ಅಂಥೇಳಿ, ಯಾಕಾಗವಲ್ದು, ನೀನು ಬೇಕಾದ ಸ್ತ್ರೀಗೆ ತಗೊಂಡು ಹೋಗು, ಮತ್ತು ಯಾವ ಮನೆಯಲ್ಲಿ ನಾನು ಇಲ್ಲವೋ ಆ ಮನೆಯನ್ನು ಸ್ತ್ರೀ ನಿಂದೆ ಅಂತ ತಗೊಂಡು ಹೋಗು. ಇವನು 16,000 ಸ್ತ್ರೀಯರ ಮನೆಯೆಲ್ಲ ತಿರುಗಲಿಕ್ಕೆ ಶುರು ಮಾಡ್ದ. ಎಲ್ಲಿ ಆದರೆ ಕೃಷ್ಣ ಊಟ ಮಾಡ್ತಾನೆ, ಎಲ್ಲಿ ಮಲ್ಕೊಂಡಾನೆ, ಎಲ್ಲಿ ಕೂತಾನೆ, ಎಲ್ಲಿ ಮಾತಾಡ್ತಾನೆ, ಪ್ರತಿಯೊಂದು ಮನೆ ತಿರುಗಿದ್ರು ಸಹಿತ ಎಲ್ಲಿ ನೋಡಿದ್ರು ಅಲ್ಲಿ ಕೃಷ್ಣವೇ. ಅಲ್ಲಿಂದ ಏನದಂದ್ರೆ ಇವನು ಗರ್ವ, ಇವನು ಇಷ್ಟ ಎಲ್ಲ ಇಳಿದು ಕೃಷ್ಣಗೆ ಹೋಗಿ ನಮಸ್ಕಾರ ಮಾಡ್ದ. ಅದರಂತೆ ಆ ಪರಮಾತ್ಮ ಸರ್ವವ್ಯಾಪಿ, ಸರ್ವರಲ್ಲಿನೂ ಅದಾನ. ಸ್ತ್ರೀಯರಲ್ಲಿ, ಪುರುಷರಲ್ಲಿ, ಬಾಲಕರಲ್ಲಿ, ವೃದ್ಧರಲ್ಲಿ, ಪಶುಗಳಲ್ಲಿ, ಪಕ್ಷಿಗಳಲ್ಲಿ, ಕ್ರಿಮಿ ಕೀಟಕಾದಿಗಳಲ್ಲಿ ಎಲ್ಲರಲ್ಲಿನೂ ಅದ. ಅದಕ್ಕೆ ಸರ್ವತ್ರ ಪ್ರಾಣಿ ಮೇಲೆ ನೀನು ದಯಮಾಡು, ಅವಕ್ಕೆ ಕಠೋರತಾದಿಂದ ದುಃಖ ಕೊಡಬೇಡ. ಯಾವುದೇ ಪ್ರಾಣಿ ಆಗಲಿ ಅದರ ದುಃಖ ನಿನಗೆ ಪ್ರತಿಫಲ ಭೋಗಿಸಬೇಕಾದಿತ್ತು. ಎಷ್ಟೋ ಜನರು ಏನಂತಾರೆ, ಏನ್ರಿ ಆ ದೇವ್ರು ಏನದನ್ನು ನಮಗಾಗಿ ಹುಟ್ಟಿಸ್ಯಾನ, ಅವಕ್ಕೆ ಎಂದು ಬಂದು ನಿನಗೆ ಹೇಳ್ಯಾನಪ್ಪ, ನಿನಗಾಗಿ ಹುಟ್ಟಿಸೀನಿ ಅವು ತಿನ್ನು ಅಂತ ದೇವ್ರು ಎಂದರೆ ಹೇಳ್ಯಾನ ಬಂದು. ನೀರನ್ನು ಜೀವಿಗಳು ಅದಕ್ಕೇನು ಯಾಗಾರು ಸಾಯ್ತವ, ನಾವು ತಿಂದ್ರೆ ಏನಾಯ್ತು, ಅದಕ್ಕೆ ಪಾಣಶೇಂಗ ಮೀನ ತಿನ್ನೋದಂದ್ರೆ ಇವರಿಗೊಂದು ಹಬ್ಬನೇ. ಇನ್ನು ಹೋಳಿಗೆ ತುಪ್ಪ ಅಂಥದ್ದು ಮಿಷ್ಟಾನ್ನ ಬಿಟ್ಟಾರು, ಆ ಪಾಣಶಂಗ ಮಾತ್ರ ಬಿಡಲಾರ್ತು. ಅಂದರೆ ನೀನು ಮಾಡಿದಂಥ ಹತ್ಯ ನಿನಗೂ ಒಂದು ದಿವಸ ಏನದಂದ್ರೆ ಅವು ಏನದಂದ್ರೆ ಮನುಷ್ಯರಾಗ್ತಾವೆ, ನೀನು ಮೀನನ್ನಾಗಬೇಕಾಗ್ತದೆ, ನಿನಗೆ ಅವ್ರು ತಿಂತಾರೆ. ಇದು ಬದಲಿ ಅದ, ಇವತ್ತು ಕೊಡುವುದು ನಾಳೆ ತಗೊಳ್ಳೋದದ. ಇದು ಮತ್ತು ಬಡ್ಡಿ ಬೆಳೀತದೆ ಇದು. ಅದಕ್ಕೆ ನೀನು ಇನ್ನೊಬ್ರಿಗೆ ಕಷ್ಟ ಕೊಡಬೇಡ, ದುಃಖ ಕೊಡಬೇಡ. ಏನ್ರಿ ನಾನೇನದಂದ್ರೆ ಬರೀ ಕೋಳಿ ಮಾತ್ರ ತಿಂತೀನಿ, ದೊಡ್ಡದು ತಿನ್ನೋದಿಲ್ಲ.
मास मास सब एक है, क्या हिरणी क्या गाय, ಮುಖ ಮೇ ಆಮುಖ ಮೇಲತಾ ನರಕ ಪರೇತೆ ಜಾಯ್. ಕೋಳಿದಾಗಲಿ, ಮ್ಯಾಕಿದಾಗಲಿ, ಕ್ವಾಣದಾಗಲಿ, ಆಕಳದಾಗಲಿ, ಯಾವುದೇ ಆಗಲಿ ಮಾಂಸ ಮಾತ್ರ ಎಲ್ಲ ಒಂದೇ. ನೀನು ಯಾವ ಮಾಂಸ ತಿಂದ್ರೆ ಸಹಿತನು ನಿನಗೆ ನರಕ ತಪ್ಪಲಾರದು. ಅದಕ್ಕೆ ಇನ್ನೊಂದು ಪ್ರಾಣಿ ಮಾಂಸ, ಇನ್ನೊಂದು ಕಷ್ಟ ಕೊಡುವುದು, ಇದೆಲ್ಲ ಬಿಟ್ಟು ಬಿಡು. ಜಿ ಆ ರಕ್ಷಕವಾದಂತಹ ಪರಮಾತ್ಮನು ಒಂದು ಎಳ್ಳಷ್ಟು ಜಾಗ ಎಲ್ಲಿ ಇರಲಾರದೆ ಇಲ್ಲ. ಸರ್ವವ್ಯಾಪಿ, ಸರ್ವತ್ರ ಪರಮಾತ್ಮ ರೂಪವೇ. ನಮ್ಮಲ್ಲಿ ದ್ವೈತ ಇರೋದ್ರಿಂದ ಅನೇಕ ರೂಪಾದಿಗಳು ಕಾಣಿಸ್ತಾವೆ. ಜೈ दिल में आवे गई नजर उस मालिक का नूर. ಏನು ಸತ್ಯಕ್ಕೆ ಹತ್ತಿರ ಮತ್ತು ಸುಳ್ಳಿಗೆ ಮಾತ್ರ ಏನದಂದ್ರೆ ಬಹಳ ದೂರ. ನಿನ್ನ ಮನಸ್ಸಿನಲ್ಲೇ ಏನದ ಪ್ರಗಟ ಆದ್ರೆ ಪ್ರತ್ಯಕ್ಷವೇ ಅದಾನೆ, ಮತ್ತು ಎಲ್ಲರೂ ಕಲ್ಪನಾ ಮಾಡ್ಕೋತ ಆದ್ರೆ ಎಂದೂ ಸಿಗಲಾರ. ಜೈ पलटू मेरे सच के झूठे से गई दूर, दिल में आवे गई नजर उस मालिक का नूर. ओ मन्ना था नमो पिता नमो संत सद्गुरु नाथा प्रभुता. नमो सोमनाथा नमो मुक्तिदाता मो संत सद्गुरु नाथा प्रभुता. मान्य श्रावणा महाराज सत्कृपा. मान्य श्री सावन महाराज सत्कृपा. मन्नन नंदिना महिता चरित्रा. मन्नन लंदिना महिता चरित्रा. महासंत सद्गुरु पुत्र सुपुत्र. महासंमनाता नमो मुक्तिदाता नमो संत सद्गुरु नाथा प्रभुता. सौभाग्यवंत में सावन दरबार. सौभाग्यवंत में सावन दरबार. शांताश्रम संस्थापन दीपा. शांताश्रम संस्थापन दीपा. सदा सत्य स्वरूपा ज्ञान प्रदीपा. सदा सत्य रूपा ज्ञान प्रदीपा. नमो सोमनाथा नमो मुक्तिदाता मो